Hi guys, welcome back to my YouTube channel. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವೆಲ್ಲರೂ ನೋಡಿರ್ತೀರಾ. ಸೊ ನಮ್ಮ ಭಾವಂದು ಏನೇನು ನಾವು ಹೇಳಿದ್ವಿ ಅಂತ. ಸೊ ಅದಾದಮೇಲೆ ನಾನು ಇವಾಗ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ಗೋಸ್ಕರ ನಾವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂತ ಅಂದರೆ ನನ್ನ ಫ್ಯಾಮಿಲಿ ಹುಡುಗರು ಎಲ್ರೂ. ಸೊ ಯಾರ್ಯಾರು ಅಂತ ತೋರಿಸ್ಕೊಡ್ತೀವಿ. ಎಲ್ಲಿಗೆ ಅಂತಂದರೆ ಉಡುಪಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಬಂದಿರೋದು ನಾವು. ಸೊ ಎಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದಾರೆ, ತೋರಿಸ್ತೀವಿ. ಪೂಜೆ ಮಾಡಬೇಕು, ಪೂಜೆ ಮಾಡಾದ್ಮೇಲೆ ಹೊರಡ್ತೀವಿ. ಮತ್ತು ಇನ್ನು ನಮ್ಮ ಅತ್ತೆಯವರಲ್ಲಿ ಮಿಕ್ಕಿದವರಿದ್ದಾರೆ, ಅವ್ರನ್ನೂ ನಿಮಗೆ ತೋರಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ಮುಂದೆ ಒಳ್ಳೆ ಒಳ್ಳೆ ವ್ಲಾಗ್ಸ್ನ ನಾನು ಮಾಡ್ತೀನಿ. ಸೊ ಅಷ್ಟೇ ಗೈಸ್. ಸೊ ಬನ್ನಿ ಇವಾಗ ಹೊರಡೋಣ, ಲೇಟ್ ಆಗಿದೆ ಗೈಸ್. ಎಲ್ಲ ಇವಾಗ ಪೂಜೆಗೆ ರೆಡಿ ಮಾಡಿದ್ದೀವಿ. ಪೂಜೆ ಮಾಡ್ತಾ ಇದ್ದಾರೆ, ಅಲ್ಲಿದ್ದಾನು ಬರ್ತಾರೆ ನೋಡಿ. ಪೂಜಾರಿ ಎಷ್ಟು ದಿನಗಳ ನಂತರ ಒಂದು ವಿಡಿಯೋ ಮಾಡಿ ಅಲ್ವಾ? ಅವನ್ರಲ್ಲಿ ಮಾಡೋ, ಅವನ ಹತ್ರ ಐತೆ. ಗಾಡಿನೂ ರೆಡಿ ಇದೆ. ಕ್ಯಾಂಡಿಡೇಟ್ಸ್ ಎಷ್ಟು ಚೆನ್ನಾಗಿದೆ, ತೋರಿಸ್ತೀವಿ ಯಾರ್ಯಾರು ಬರ್ತಾರೆ ನೆಕ್ಸ್ಟು ಅಂತ. ಸೊ ಫೈನಲ್ ಆಗಿ ಎಷ್ಟೋ ದಿನಗಳ ನಂತರ, ವರ್ಷಗಳ ನಂತರ ಅನ್ಸುತ್ತೆ, ಎಲ್ಲ ಒಳ್ಳೇದಾಗ್ಲಿ ಅಂತದನ್ನು ಬೇಡ್ಕತ್ತವನೆ. ಇವಾಗೆಲ್ಲ ಹೊರಡ್ಬೇಕು ಗೈಸ್. ಕಾಂತು ಗೊತ್ತಿಲ್ಲ ನಮ್ ಜೊತೆ, ಗೊತ್ತಾಯಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ಅವನ್ಗೆ ನಮಗ್ ಬೇಜಾರು. ಇವನು ಸತ್ಯ ಕುಮಾರ ಎಲ್ಲ ಗೊತ್ತಿಲ್ಲ ಅಂತ. ಟ್ಯಾಕ್ಟ್ರಿ ಎತ್ಕಡೆ ನೋಡ್ತೀಯ? ಅದೇ ದನಕ್ ದೇವ್ರ ಬತ್ ಹಿಡ್ಕಲ್ರೆ. ಅಯ್ಯೋ ಅಯ್ಯೋ, ಈ ರೇಂಜಿಗೆ ಸರಿ ನಡ್ರಿ. ತೇಜಸ್ ಅವರು ಇವಾಗೆಲ್ಲ ಹೊರಟಿದೀವಿ. ಸೊ ನಮ್ ಜೊತೆ ವಿನೋದ ಕಾಣಿಸ್ತಿದೆಯಾ, ನೀನು ಕಾಣಿಸ್ತಿರೋ ಗೊತ್ತಿಲ್ಲ. ಅರ್ಚನಾ, ಜಗ್ಗ, ನಮ್ಮನು ಅನ್ನೋ ಡ್ರೈವರ್. ಫೈನಲಿ ಸಕ್ಸಸ್ ಆಗಿದೆ, ನಾವು ಹೋಗ್ತಾರ ಟ್ರಿಪ್ಪು. ಸೊ ಎಲ್ಲ ಹೊರಟಿದೀವಿ. ವಿಕಾಸಗೋಸ್ಕರ ವೇಟಿಂಗ್. ಚಿಕ್ಕಪ್ಪನ ಹತ್ರ ಜಗಳ ಆಡ್ತವನೆ, ಕಾಸು ಕೊಡು ಅಂತ. ಯಾರು ಹಂಗ ಹಾಕಿದ್ದು? ಯಾರು ಇಲ್ಲ ಇವಾಗ ಇಷ್ಟ ಜನ ಹೊರಟಿದೀವಿ. ಮತ್ತೆ ಕೆಬಾಂಡಿಲಿ ಮಿಕ್ತಾರಲ್ಲ ತೋರಿಸ್ತೀನಿ ನಿಮ್ಗೆ. ಹೋಗಪ್ಪ ಫಸ್ಟ್ ಅತ್ತೆ ಮಾವಂಗೆ ಹೇಳು, ಬೇಜಾರ್ ಮಾಡ್ಕೊಂಡಾರೆ. ಅಲ್ಲಿ ಬೇಜಾರ್ ಮಾಡ್ಕೊ ಕೂತ್ಕೊಬಿಡೋದು ಚಿಕ್ಕಪ್ಪ ಕೈ ಕಟ್ಕೊಂಡು. ಏನ ಕುದುರೆ ಹೊಂಟಾಯ್ತು ಈಗ. ಬುಸ್ ಬುಸ್ ನಾಗಪ್ಪ ಎಲ್ಲ ಬಂದಿಲ್ಲ, ನೆನ್ಸಿದೀವಿ. ಅದು ಇಷ್ಟೊತ್ಕೊಂಡ್ ಮನಗಿದೆ ಎಲ್ಲ ಮಾವನ ಇಲ್ಲ.
ಅದೆಲ್ಲ ಒಯ್ಕ ಬಂದ್ಬಿಡು ಮಮ್ಮಿ ಅಂತೀರೇಮ ಬಂದ್ಬಿಡು ಇಲ್ಲ ಬಂದ್ಬಿಡೋದಿಲ್ಲ. ಗೈಸ್ ಎಲ್ಲರಿಗೂ ಆಲ್ರೆಡಿ ವಾಮಿಟಿಂಗ್ ಸ್ಟಾರ್ಟ್ ಆಗಿದೆ, ಸೊ ಅದಕ್ಕೆಲ್ಲ ಸೈಡಿಗೆ ನಿಲ್ಸಿದ್ದೀವಿ ಸದ್ಯಕ್ಕೆ. ಊರ್ಮಿಳವ್ರು ಮನಗ್ ಬಿಟ್ಟಿದ್ದಾರೆ. ಉರ್ಮಿಳ ಎಲ್ಲ ಅರ್ದು ಊರ್ ಬಾಗ್ಲ ಇದ್ದಾರೆ. ಗೈಸ್ ಎಲ್ಲರಿಗೂ ಫುಲ್ಲು ವಾಮಿಟು. ಸದ್ಯಕ್ಕೆ ನಮ್ಗೆಲ್ಲ ಸ್ವಲ್ಪ ಜನಕ್ಕೆ ಹೊಟ್ಟೆ ತೊಳಸ್ತೈತೆ ಅಷ್ಟೇ, ಇನ್ನು ಯಾರಿಗೂ ವಾಮಿಟ್ ಆಗಿಲ್ಲ. ಸೊ ಇವಾಗ ಆನ್ ದ ವೇ ಮಂಗ್ಳೂರ್ಗೆ ಆನ್ ದ ವೇಲ್ ಇದೀವಿ. ಸೊ ಹೋಗಾದ್ಮೇಲೆ ಇನ್ನು ಅದ್ ಎಷ್ಟೊತ್ತಾಯ್ತದೋ ಗೊತ್ತಿಲ್ಲ. ಇಲ್ಲೇ ಏನು 3:15 ಆಗೋಯ್ತು ಇಲ್ಲೇ. ಅದೇ 4 ಗಂಟೆದಾ 4 ಗಂಟೆ ಆಗೈತಿ ಇಲ್ಲೇ. ಎಲ್ಲರೂ 5 ನಿಮಿಷ ಹೋಯ್ತದೆ ಗಾಡಿ, ಸ್ಟಾಪ್ ಮಾಡಿ ವಾಮಿಟ್ ಅಲ್ಲೇ 1 hour ವೇಸ್ಟ್, ಟೈಮ್ ವೇಸ್ಟ್. ಕುಡಿ ಅಲ್ಲಿಗೋಗಿ ಅಷ್ಟೇ. ಸೊ ಇವಾಗ ನೋಡೋಣ, ಈಗ ಮತ್ತೆ ಹೋಗ್ಬೇಕು. ಮತ್ತೆ ಯಾರ್ ಸ್ಟಾರ್ಟ್ ಆಗುತ್ತೆ ಯಾರ್ ಸ್ಟಾರ್ಟ್ ಆಗಲ್ಲ. ಸೊ ಬನ್ನಿ, ಎಲ್ಲರೂ ಬಂದ್ರು ಹೋಗುವ ಇವಾಗ. ಇವನ್ ಊರ್ಮಿಳ ಕಣೋ, ಊರ್ಮಿಳಾಗ ಎಲ್ಲಾರ್ದು ಅಯ್ಯೋ ಕತೆ. ಇಲ್ಲಿ ನೋಡು ಬೈಲಿ ಊರ್ಮಿಳ ಕತೆ. ಯಾವ ಊರ್ಮಿಳನ? ಅಯ್ಯೋ ಊರ್ಮಿಳ ಅಲ್ಲ, ಅದು ಕಕ್ಕ ಮೇಳ, ವಾಮಿಟ್ ಮೇಳ ಅದು ನಮ್ಮವು. ಅಯ್ಯೋ ಇದೇನಪ್ಪ ಇಮ್ಮ. ಎಲ್ಲ ಒಂದ್ ರೌಂಡ್ ಎಲ್ಲ ಕೂತ್ಕೊಳ್ಳಿ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದೀವಿ ಜರ್ನಿ. ಎಲ್ಲ ಆಯ್ ಮಾಡಿ ಫಸ್ಟ್ ಟ್ರಿಪ್ ಇದೆ ಸ್ಟೇಟಸ್. ಇದು ಯಾರು ನೋಡ್ತಾನೆ ಇಲ್ಲ ನಿನ್ ತಲೆ ಮೇಲೆ ಆಯ್ ಮಾಡಿ ಕಾಂತು ತೋರ್ಸ ಫಸ್ಟ್ ಗಣ್ಣ ಆಯ್ ಮಾಡಿ ನೋಡ ನೋಡ ನಿಜ ಹೇಳ ಬ್ರೋ, ಸುಳ್ಳು ಬಿಡ. ಎಲ್ಲ ತೋರ್ಸಿಲಿಗೆ ಕ್ಯಾಮ್ರಾಗೆ. ಸರಿ ಇಲ್ಲ, ವಾಂತಿ ಮಾಡೋರು ಕೈಲಿ ಕೊಟ್ಬಿಡು. ಯಾವ್ದೋ ಸಾಂಗ್ ಚೇಂಜ್ ಮಾಡಪ್ಪ ಫಸ್ಟ್. ಲೈಟ್ ಸೌಂಡ್ ಕೊಡು, ಜಾಸ್ತಿ ಕೊಡ್ಬೇಡ. ಹೌದು. ಇವನ ಹೆಸರು ಊರ್ಮಿಳ ಅಂತ. ಕಗ್ ಕೊಟ್ಟು ನೋಡಿ ಬಸ್ರಿ ಹೆಂಗ್ಸ್ ಮರ್ಗಂಬರ್ಗ. ಇಲ್ಲಿ ಇದೊಂದು ಫ್ಲಾಟು. ಇವ್ರು ಹೆಚ್ಚಾಗವ್ರ. ನಿಂದಗಡ ಮಾತ್ರ ಎಲ್ಲಿ ಇವ್ರ ಮುಖನೇ ಕಾಣ್ತಿಲ್ಲ. ಅಯ್ಯೋ ಇದೇ ಒಂದ್ಸತಿ ಅಷ್ಟೇ, 3 ಸತಿ ಆಲ್ರೆಡಿ. ಇವನೊಬ್ನೇ ಕಕ್ಕವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇರೋದು. ನೋಡಿ. ಸೊ ಗೈಸ್ ಇವಾಗೆಲ್ಲ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಫಸ್ಟ್ ಬಂದ್ಬಿಟ್ಟು ಶ್ರೀಕೃಷ್ಣ ದೇವಸ್ಥಾನ ಹೋಗ್ತಾ ಇದೀವಿ. ಸೊ ಲೇಟ್ ಆಗೋಯ್ತು, ನಾವೆಲ್ಲ ರೆಡಿ ಆಗಿದ್ದೀವಿ. ಸೊ ಕಣ್ಣು ಶಾರ್ಪ್ ಉಡುಪಿ ಕೃಷ್ಣ ದ್ವಾರಕೆ. ನೋಡಿ, ಗೋಶಾಲೆಗೆ ಬಂದಿದ್ದೀವಿ. ಇಲ್ಲೂ ಹಸುಗಳನ್ನ ಸಾಕ್ತಾ ಇದ್ದಾರೆ. ಆ ಕಡೆನೂ ಇದೆ, ಈ ಕಡೆನೂ ಇದೆ, ತುಂಬಾ ಕಡೆ ಇದೆ. ಎಲ್ರು ಬಂದಿದ್ದೀವಿ. ಇದು ಮಾತ್ರ ಸಕಲೈತಲ್ಲ, ಇಷ್ಟು ದೊಡ್ಡದು. ನೋಡಿ, ಇದೇ ಒಳಗಡೆ ಕೃಷ್ಣ ಪರಮಾತ್ಮ. ಬಟ್ ನಾವು ಹೋಗಕ್ಕೆ ಆಗಿಲ್ಲ, ಯಾಕಂತ ಅಂದ್ರೆ ಫುಲ್ ರಶ್ ಇದೆ ಇವತ್ತು. ಸೊ ಹಾಗಾಗಿ ನಾವು ಹೋಗಿಲ್ಲ. ಸೊ ಇಲ್ಲಿಂದಾನೇ ನೋಡ್ಕೊಂಡ್ಬಿಡಿ. ಸೊ ಹೊರಟಿದೀವಿ ಇವಾಗ.
ಸೊ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಅಂತ ಮೇಬಿ ಬೀಚ್ ಅಂತ ಅದು ಹೇಳಿದ್ದಾರೆ. ಸೊ ನೋಡುವ. ಹುಡುಗರು ಎಲ್ಲ ಆಚೆ ಇದಾರೆ. ಎಲ್ಲಿ ಅವರೆಲ್ಲ ತೋರಿಸ್ತೀನಿ ಬನ್ನಿ. ಈಗ ಹುಡುಗರು ಇದು ಬಂದ್ಬಿಟ್ಟು ಗೀತಾ ಮಂದಿರ ಅಂತ ಕರೀತಾರಂತೆ. ಎಲ್ಲ ಅಲ್ಲಿ ಭಜನೆನೋ ಸಾಂಗ್ ಆಡ್ತಾ ಇದಾರೆ ನೋಡಿ. ಸೊ ಗೈಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಬಟ್ ದರ್ಶನ ಆಗಿಲ್ಲ. ಯಾಕಂತಂದ್ರೆ ತುಂಬಾ ರಶ್ ಇತ್ತು ಅಂದ್ಬಿಟ್ಟು ದರ್ಶನ ಆಗಿಲ್ಲ. ಸೊ ಬ್ಯಾಕ್ ಟು ಟಿಟಿಗೆ ಹೋಗ್ತಾ ಇದೀವಿ. ಎಲ್ಲಾದ್ರೂ ಬೀಚಲ್ಲಿ ಹೋಗ್ಬಿಟ್ಟು ದಬಾಕಳದೆ ಇವತ್ತು ಅಷ್ಟೇ. ದಬಾಕಳದ ಆಟ ಆಟಾಡೋದು. ಸೊ ಫೈನಲ್ ಆಗಿ ನಾವು ದೇವಸ್ಥಾನ ಅಂತೂ ದರ್ಶನ ಮಾಡೋಕ್ಕಾಗಿಲ್ಲ. ಮತ್ತು ಅಲ್ಲಿಂದ ನಾವು ಜಸ್ಟು ನಾಷ್ಟನೂ ಮಾಡಿರಲಿಲ್ಲ. ಸೊ ನಾಷ್ಟಕ್ಕೆ ಏನೇನು ಐಟಮ್ ಬೇಕು ಆ ದಿನಸಿ ಎಲ್ಲ ತೊಗೊಂಡು, ಸೊ ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ದಿನಸಿ ತೊಗೊಂಡು ಡೈರೆಕ್ಟು ನಾವು ಮಲ್ಪೆ ಬೀಚ್ ಹತ್ರ ಹೋದ್ವಿ. ಸೊ ಅದಕ್ಕೆ ನೋಡಿ ಇವಾಗೆಲ್ಲ ನಾವು ತರಕಾರಿ ಎಲ್ಲ ತೊಗೊಳ್ತಾ ಇದ್ದೀವಿ. ಸೊ ಮೇನ್ ಶೆಫ್ ಅಂದರೆ ಸೌಮ್ಯಕ್ಕ ಬಂದಿತ್ತು. ಸೊ ಹಾಗಾಗಿ ಸೌಮ್ಯಕ್ಕ ಅವರೆಲ್ಲ ತೊಗೊಂಡು ನಾವು ಡೈರೆಕ್ಟಾಗಿ ಮಲ್ಪೆ ಬೀಚ್ ಹತ್ರ ಹೋಗಿ ಅಲ್ಲಿ ನಾಷ್ಟ ಮಾಡಿಕೊಂಡು ತಿನ್ನೋಕೆ ಎಲ್ಲ ತೊಗೊಳ್ತಾ ಇದ್ದೀವಿ ಗೈಸ್. ಸೊ ಬನ್ನಿ ಹೋಗುವ. ಸೊ ಗೈಸ್, ಇವಾಗ ಎಲ್ಲ ಕುತ್ಕೊಂಡು ಅಡುಗೆ ಮಾಡ್ತಾ ಇದ್ದೀವಿ ನೋಡಿ. ಇದೊಂಥರ ಬ್ರೇಕ್ಫಾಸ್ಟ್ ಇಲ್ಲ, ಲಂಚ್ ಇಲ್ಲ, ಒಂಥರ ಬ್ರಂಚ್ ತರ ಆಗಿದೆ. ಎಲ್ಲ ಮಾಡ್ಕೊಂಡು ಇವಾಗ ತಿನ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಎಲ್ಲ ಇಲ್ಲಿ ಕೂತಿದ್ದೀವಿ. ಬಾತ್ಗೆ ರೆಡಿ ಮಾಡಿರ್ತಾ ಇದಾರೆ. ಎಲ್ಲೂ ಜಾಗ ಸಿಕ್ತೆ, ಇವಾಗ ಬೀಚ್ ಎದುರುಗಡೆನೆ ಸಿಕ್ತು. ಊರ್ಮಿಳ ನೋಡಿ, ರಾತ್ರಿ ಎಲ್ಲ ಕಕ್ಕ ಮಲಗಿದ್ದ. ಈಗ ನೋಡಿ ಹೆಂಗ ಊರ್ಮಿಳ ಏಮಬ್ಬ. ಇನ್ನು ಒಂದ್ ವರ್ಷದ ಮೇಲೆ 2 ತಿಂಗಳು ಪಾಪು. ಯಾರನ್ನ ಪಾಪುನಾ? ಎಲ್ಲ ನೋಡಿ ಗೈಸ್, ಇಲ್ಲೇ ಬೀಚ್ ಮುಂದೆನೆ ಇದೀವಿ. ಬಟ್ ಏನಂದ್ರೆ ಆಟ ಆಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇನ್ನು ನಾಷ್ಟ ಮಾಡಿಲ್ಲ. ಫಸ್ಟ್ ನಾಷ್ಟ ಮಾಡ್ಕೊಂಡು ಆಮೇಲೆ ಹೋಗ್ಬೇಕು ಆಟ ಆಡೋದಿಕ್ಕೆ. ಸೊ ನೋಡೋಣ. ಆಲ್ರೆಡಿ ಇಲ್ಲಿ ನೋಡಿ ಗೈಸ್ ಯಾವ ತರ ಶೂಟ್ ಮಾಡ್ತಾರಂದ್ರೆ ಇವರು. ನಾವು ಸುಮ್ನೆ ಕುಂತಿದೀವಿ. ಅಲ್ಲಿ ನೋಡಿ ಹೆಂಗ್ ಓಡ್ತಾವ್ರತೆ. ಓಡು ಓಡು ಓಡು. ಸುಸ್ತಿ ಆಗಿಲ್ಲ ಅಂತ ನಾವ್ ಬಂದ್ಮೇಲಬ್ರು ಅಷ್ಟ ತಿಂದು ಮಾಡ್ತಾವ್ರ. ಅವ್ರ ಅನ್ಕತಿರ್ತಾರ 1 ವರ್ಷಕ್ಕಂಟು ಮಾತಾಡಂಗಿಲ್ಲ, ಇನ್ಸ್ಟಾಗ್ರಾಮ್ ಹಾಕ್ಬೋದು. ನಮ್ಗ ಅದೇ ಫೀಲಿಂಗ್ ಇರೋದು. ಕ್ಯಾಮ್ರಾ ವಯಸ್ಸಿಲ್ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದ್ವಿ. ನೋಡಿದ್ರೆ ಏನೋ ಅಲ್ಲಿ ಟೆಂಪ್ರವರಿ ಕ್ಲೋಸ್ ಅಂತ ಬರ್ತಿದ್ದಾರೆ. ಯಾಕೋ ಈಗ ನಾವು ಬಂದಿರೋ ಟೈಮ್ ಸರಿ ಇಲ್ಲ. ಸೊ ಅದಕ್ಕೆ ಈಗ ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಈ ಬೋಟಲ್ ಹೋಗ್ತಾನಂತೆ ಶಿವ. ನ್ಯಾಚುರಲ್ ಬ್ಯೂಟಿ ಲೆಮನ್ ಬ್ರಿಡ್ಜ್ ಇಲ್ಲಿ ನೋಡಿ ಗೈಸ್. ಇವತ್ತು ಆಸೆಯಿಂದ ಬಂದ್ವಿ. ನೋಡಿದ್ರೆ ಕ್ಲೋಸ್ ನಿಜ. ಯಾರು ಬೋಟಿಂಗ್ 200 ಕೊಟ್ಟಾರ ಹೇಳಿ. ಸೊ ಅದಕ್ಕೆ ಎಲ್ಲ ಇಲ್ಲೇ ನೋಡಿ ಜಾಗ ಚೆನ್ನಾಗೈತೆ ಇಲ್ಲಿ. ಅದಕ್ಕೆ ಸುಮ್ಮನೆ ಎಲ್ಲರೂ ಫೋಟೋ ತೆಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತೀವಿ. ಐಸ್ ಕ್ರೀಮಾ? ಸೊ ಬನ್ನಿ ಆಯ್ತು ಹೋಗೋಣ. ಯಾಕಂದ್ರೆ ನಾವು ಬಂದಿರೋ ಟೈಮೇ ಸರಿ ಇಲ್ಲ. ಅದಕ್ಕೆ ಎಲ್ಲೂ ಯಾವ್ದು ಹ್ಯಾಪನ್ಸ್, ಇಟ್ಸ್ ನಾಟ್ ಹ್ಯಾಪನಿಂಗ್. ಏನಂತಾರೆ, ಏನ್ ಮಾಡೋದು. ಲೈಟಿಂಗ್ ಹೌಸ್ಗೆ ಹೋಗ್ಬೇಕನ್ನ ನೋಡ್ರಿ ಫಸ್ಟ್. ಸೊ ಬನ್ನಿ ಹೊರಡೋಣ. ಯಾಕೋ ನಮ್ಗೆ ಅದೃಷ್ಟ ಇಲ್ಲ ನೋಡಿ, ನಿದ್ದೆ ಮಾಡ್ತೀವಿ.
ಸೊ ಗೈಸ್ ಬಂದಿದ್ದೀವಿ ಇವಾಗ ಏನದು ಲೈಟ್ ಹೌಸ್ ರೆಸಾರ್ಟ್ಗೆ. ಸೊ ಬನ್ನಿ, ಅಲ್ಲಿ ಏನೇನಿದೆ ಏನೇನಿಲ್ಲ ಅದನ್ನೆಲ್ಲ ತೋರಿಸ್ಕೊಡ್ತೀವಿ ನಿಮಗೆ. ಸೌಂಡ್ ಕೇಳಿಸ್ತಾ ಇಲ್ಲ ಗೈಸ್. ಇಲ್ಲಿ ನೋಡಿ, ನಾವು ಆಲ್ರೆಡಿ ಈಗ ಲೈಟ್ ಹೌಸ್ ಹತ್ರ ಬಂದಿದ್ವಿ. ಇನ್ನೊಂದು ಕಾಮಿಡಿ ಏನಂದ್ರೆ, ಕಾಂತು ದೇವಸ್ಥಾನ ಅಂದ್ಬಿಟ್ಟು ಚಪ್ಪಲಿ ಹಾಕಲ್ದೆ ಬಂದವನು. ಎಲ್ಲಿ ಕಾಂತು ಚಪ್ಪಲಿ ಹಾಕೋದು ಲೇಟ್ ಆಗ್ಬಿಟ್ಟಿದೆ ಗೈಸ್, ಬಂದಿಲ್ಲ ಅನ್ಸುತ್ತೆ. ಯಾವ ಪ್ಲೇಸ್ ಇದೆ? ಲೈಟ್ ಹೌಸ್ ಅಂತ. ಚೆನ್ನಾಯ್ತಲ್ಲ, ಅಲ್ಲಿ ಮಕ್ಳಿಗೆಲ್ಲ ಗೇಮ್ ಆಡ್ಸೋದೆಲ್ಲ ಇದೆ. ಸೊ ಎಲ್ರು ಬಂದಿದೀವಿ ಇವಾಗ. ಏನು ಏನು ವಿನೋದ, ಏನು ಎಲ್ಲಿಗೆ? ಹಾ ಸೊ ಗೈಸ್ ತುಂಬಾ ಲೇಟ್ ಆಗಿ ಬಂದ್ಬಿಟ್ಟಿದೀವಿ, ಅದಕ್ಕೋಸ್ಕರ ಈ ತರ ಕಾಣಿಸ್ತಿದೆ. ಬಟ್ ಬೆಳಿಗ್ಗೆನೆ ಬರ್ಬೇಕಾಯ್ತು, ಬರೋ ವರ್ಷ ಲೇಟ್ ಆಯ್ತು, ಅದಕ್ಕೋಸ್ಕರ. ಸೊ ಬೆಟರ್, ಚೆನ್ನಾಗಿ ಕಾಣಿಸ್ತಿದೆ, ಮತ್ತೆ ಒಂಥರ ವೈಬ್ ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡಿ, ಎಲ್ರು ಬಂದು ಬೀಚ್ ಮುಂದೆ ಹಿಂಗ್ ಕೂತಿದೀವಿ. ಇಲ್ಲಿ ನೋಡಿ, ಅಲ್ಲೂ ಫೋನ್ ನೋಡೋದೆ, ಇಲ್ಲೂ ಫೋನ್ ನೋಡೋದೆ, ಎಲ್ಲ ಹಿಂಗ್ ಕೂತಿದೀವಿ. ಬಟ್ ಒಂಥರ ಚೆನ್ನಾಗಿದೆ. ಏನು ಲೈಟ್ ಹೌಸ್ ಲೈಟ್ ತೋರಿಸ್ಲಾ? ಸೊ ಅಲ್ಲೆಲ್ಲ ಕೂತ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಕಬಡ್ಡಿ ಆಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕಬಡ್ಡಿನ ಆಡಿದ್ವಿ. ಸೊ ಕಬಡ್ಡಿಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳೋದು ಅಂತ ಅಂದರೆ, ಸೊ ನೀವೇ ನೋಡಿ ಮುಂದಕ್ಕೆ ಯಾರು ವಿನ್ ಆಗ್ತಾರೆ ಅಂತ. ಸೊ ಸ್ವಲ್ಪ ಹೊತ್ತು ಅಲ್ಲೇ ಕಬಡ್ಡಿ ಆಡಿ ನಾವು ಅಲ್ಲಿಂದ ಹೊರಟ್ವಿ. ಇಲ್ಲಿ ನೋಡಿ, ಇವಾಗ ಬಂದವನೆ. ಈ ಕ್ಯಾಮ್ರಾಗೋಸ್ಕರ ಲೋಕಿಗೋಸ್ಕರ ಎಷ್ಟು ವೇಟ್ ಮಾಡಿದೀವಿ ಗೊತ್ತಾ ನಾವು. ಕ್ಯಾಮ್ರಾಗೋಸ್ಕರ ವೇಟ್ ಮಾಡಿದೆ, ನನಗೋಸ್ಕರ ವೇಟ್ ಮಾಡಿಲ್ಲ. ಹಾಯ್ ಮಾಡು. ಹಿಂದ್ಗಡೆ ಜಾಗ ಇಲ್ವಲ್ಲ, ಜಾಗ ಇಲ್ಲ, ಮುಂದಕ್ಕೆ ಬರ್ಬೇಕಂತ ನೀನು. ಅಲ್ಲೂ ಮನಿಕೈತೆ, ಇಲ್ಲೂ ಮನಿಕೈತೆ. ಸೊ ಗೈಸ್, ಅಲ್ಲಿಂದ ಏನು ಲೈಟ್ ಹೌಸ್ ಇಂದ ಬಂದು ಈಗ ಸ್ಟೇ ಆಗೋದಕ್ಕೆ ಹೋಗ್ತಾ ಇದೀವಿ. ಸೊ ಅಷ್ಟೇ ಗೈಸ್, ಇವತ್ತಂತೂ ಎಲ್ಲರಿಗೂ ಟಯರ್ಡ್ ಆಗಿದೆ. ಪ್ಲಸ್ ಅಲ್ಲಿ ಕಬಡ್ಡಿ ಆಡಿದ್ದು ಫುಲ್ ಖುಷಿ ಆಯ್ತು. ಮತ್ತೆ ಏನೋ ಟೀಮ್ ಕೆಬೆಹುಂಡಿ ಅವರು ಗೆದ್ರು, ನಾವು ಬಿಟ್ಕೊಟ್ವಿ ಅಲ್ಲ ಶಿವು? ಕೆಬೆಹುಂಡಿ ಅವ್ರಿಗೆ ನಾವು ಬಿಟ್ಕೊಟ್ವಿ, ಅವ್ರು ಗೆದ್ರು. ಸೊ ಏನಂತಂದ್ರೆ ಈಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಗೈಸ್. ಪಾರ್ಟಿ ಮಾತ್ರ ಇಲ್ಲ, ಪರವಾಗಿಲ್ಲ, ಅವರೇ ಕೊಡ್ಸಿದ್ರು, ಎಲ್ಲ ಅವರೇ ಕೊಡಿಸ್ತಾರೆ. ಓಕೆ.